ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನ ದುದ್ದ ಹೋಬಳಿ ಸಮೀಪ ಇರುವ ಬಿ ಹೊಸೂರಿನಲ್ಲಿ ಸೈನಿಕ್ ಪಬ್ಲಿಕ್ ಶಾಲೆ ಅನಧಿಕೃತವಾಗಿ ನಡೆಸುತ್ತಿದ್ದಾರೆ. ಜಮೀನಿನ ಮೇಲೆ ಕೇಸ್ ಇದ್ದರೂ ಸಹ ಯಾವುದೇ ರೀತಿಯಾಗಿ ಒತ್ತಡಕ್ಕೆ ಮಣಿಯದೆ ಮಂಜುನಾಥ್ ರವರು ಶಾಲೆಯನ್ನು ನಡೆಸುತ್ತಿದ್ದಾರೆಂದು ದೂರುದಾರ ಪಮಿತ್ ಗೌಡರವರು ಡೈಮಂಡ್ ಟಿವಿ ವಾಹಿನಿ ಜೊತೆ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ಕುರಿತು ವಾಹಿನಿ ನಡೆಸಿರುವ ವಿಶೇಷ ವರದಿ ಇಲ್ಲಿದೆ, ಬನ್ನಿ ಪ್ರಿಯ ವೀಕ್ಷಕರೇ ನೋಡ್ಕೊಂಡು ಬರೋಣ. ಅನಧಿಕೃತವಾಗಿ ನಡೀತಿದೆ, ಯಾವುದೇ ಮಕ್ಕಳನ್ನು ಸೇರಿಸ್ಬೇಡಿ ಅಂತ. ಆದರೂ ಸಹ ಇವರು ಮೀರಿ ಶಾಲೆ ನಡೆಸ್ತಿದ್ದಾರೆ ಸರ್. ಅಂದರೆ ಜಾಗ ನಮ್ಮ ತಾತವ್ರಾಗಿರೋದ್ರಿಂದ ಜಾಗ ಲಿಟಿಗೇಷನ್ ಇದೆ. ಈಗ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗಿರೋದ್ರಿಂದ ಅವ್ರು ನಮ್ಮ ಚಿಕ್ಕಪ್ಪರು ಸೇಲ್ ಮಾಡಿಬಿಟ್ಟಿದ್ದಾರೆ. ಅದು ನಮ್ಮದು ಸೈನ್ ಏನಿಲ್ಲ, ನನಗೆ ಅದರಲ್ಲಿ ಭಾಗಾಂಶ ಬಂದಿಲ್ಲ ಅಂತ ನಾನು ಕೋರ್ಟ್ಗೆ ಹಾಕೊಂಡಿದ್ದೀನಿ. ಇಷ್ಟಾದರೂ ಸಹ ಶಾಲೆ ಪರ್ಮಿಷನ್ ಇಲ್ಲದೇ ನಡೀತಿದೆ. ಹಾಗಾಗಿ ಬಿ ಓದು ಪೇಪರ್ ನೋಟಿಫಿಕೇಶನ್ ಆಗಿ 4ನೇ ತಾರೀಕು ಯಾರೇ ಮಕ್ಕಳನ್ನ ಸೇರಿಸ್ಬಾರ್ದು, ಪರ್ಮಿಷನ್ ತಗೊಂಡಿಲ್ಲ ಅಂತ. ಆದರೂ ಶಾಲೆ ನಡೆಸಿದೆ, ಕಾನೂನು ಕ್ರಮ ತಗೋಬೇಕು ಅಂತ ಬಿ ಓಗೆ ಡಿ ಡಿ ಪಿ ಮನವಿ ಮಾಡ್ತೀವಿ ಸರ್. ಇಷ್ಟೆಲ್ಲ ಆದರೂ ಸಹ ಈ ಜಾಗದಲ್ಲಿ ನಮ್ಮ ತಂದೆ ಸಮಾಧಿ ಇದೆ, ಒಳಗಡೆಗೆ ನಮಗೆ ಪೂಜೆ ಮಾಡೋಕ್ಕೂ ಅವಕಾಶ ಕೊಡಲ್ಲ. ಇವರು ಸಂಸ್ಥೆ ನಡೆಸ್ತಿದ್ದೀನಿ ಅಂದ್ಬಿಟ್ಟು ನಾವು ನಮ್ಮ ತಂದೆ ತಾಯಿಗೆ ಪೂಜೆ ಮಾಡಬಾರ್ದು ಅಂದರೆ ಇದು ಯಾವ ನ್ಯಾಯ? ಇದು ಯಾವ ಕಾನೂನಲ್ಲೂ ಇಲ್ಲ. ಕಾನೂನಲ್ಲೇ ಇದೆ ಯಾವುದೇ ಜಾಗದಲ್ಲಿ ತಂದೆ ಇದೆ ಅವಕಾಶ ಕೊಡಬೇಕು ಅಂತ. ಆದರೂ ಇವರು ನಮಗೆ ಒಳಗಡೆ ಹೋಗಿ ಬಿಡಲ್ಲ. ಹೋಗಿದ್ದೀವಿ, ಗಲಾಟೆ ಮಾಡಿ ಅದು ಒಳಗಡೆ ಹೋಗಿ ಪೂಜೆ ಮಾಡೋದು ಬಂದಿರೋದು. ಪರ್ಮಿಷನ್ ಬೇಕಂತ ಇವ್ರ ಹತ್ರ ಪರ್ಮಿಷನ್ ತಗೊಂಡು ನಾವು ಪೂಜೆ ಮಾಡಿ ನಮ್ಮ ತಂದೆಗೆ ನಾವು ಪೂಜೆ ಮಾಡೋಕೆ ಹೋಗ್ಬೇಕು. ಇವ್ರ ಪರ್ಮಿಷನ್ ಇದೆ, ನಮ್ಮ ತಂದೆಗೆ ಜಾಗದಲ್ಲಿ ನಾವು ಹೋಗಿ ಇವ್ರ ಹತ್ರ ಪರ್ಮಿಷನ್ ತಗೊಂಡು ಹೋಗಿ ಮಾಡ್ಬೇಕಂತೆ ಸರ್. ಇದೇನಿದೆ ಬಿಲ್ಡಿಂಗ್ 36 ಕುಂಟೆ ಜಾಗ, ಅದೇನಾಗಿದೆ ನಮ್ಮ ತಂದೆ ಆಗಲಿ ನಮ್ಮ ತಾಯಿ ನಾನು ನಮ್ಮ ತಮ್ಮ ಯಾರೂ ಸೈನ್ ಹಾಕಿಲ್ಲ. ಹೀಗಾಗಿ ಈ RTC ಮೇಲೆ ಕೇಸ್ ನಡೀತಿದೆ, ಸಿವಿಲ್ OS 104/26 ನಡೀತಿದೆ. ಆದರೂ ಸಹ ಈ ಸ್ಕೂಲವ್ರು ಏನಾದಂದರೆ ನೀನು ನಾನು ಕೇಳಿದ್ದು ಹೋಗಿದ್ದಕ್ಕೆ ಏನು ಮಾಡ್ತೀವಿ ಮಾಡ್ಕೊ ಅಂತೇಳಿ ಹಿಂಗೆಲ್ಲ ಮಾಡ್ತಾರೆ. ಅದಕ್ಕೆ ನಾನು ಮಾಧ್ಯಮದವ್ರ ಹತ್ರ ಬಂದು ಕೇಳಿಕೊಂಡು ಒಂದು ನ್ಯಾಯ ಕೊಡಿಸ್ಕೊಡಿ ಅಂತ ಮನವಿ ಮಾಡ್ತೇನೆ ಸರ್. ಇನ್ನು ಸೈನಿಕ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿರುವ ಪಮಿತ್ ಗೌಡರವರ ತಂದೆಯ ಜಮೀನಿನ ಸಮಾಧಿ ಇದು. ಸೊ ಅವರು ಸಮಾಧಿ ಪೂಜೆ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಪಮಿತ್ ಗೌಡರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಯಾವಾಗ ಬಂದ್ರು ಯಾವಾಗ ಬಂದರು ಅಂತ ನಾವು ಅವ್ರ ಹತ್ರ ಪರ್ಮಿಷನ್ ಕೇಳಬೇಕು, ಇವ್ರ ಹತ್ರ. ಸರ್ ನಮ್ಮ ತಂದೆ ಪೂಜೆ ಮಾಡೋಕ್ಕೆ ಇವ್ರ ಹತ್ರ ಯಾಕೆ ನಾವು ಪರ್ಮಿಷನ್ ತಗೋಬೇಕು ಅಲ್ವಾ? ಇನ್ನು ಶಾಲೆ ನಡೆಸುತ್ತಿರುವ ಮಂಜುನಾಥ್ ರವರನ್ನು ಸಂಪರ್ಕಿಸಿದಾಗ ಇದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಆಗ್ಬಿಡ್ತು, ಪರ್ಮಿಷನ್ದು ಡೇಟ್ ಕ್ಲೋಸ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಅವ್ರಿಗೆ ನೋಟಿಫಿಕೇಶನ್ ಕರೆಸಿದ್ದಾರೆ. ಡೇಟ್ ಎಕ್ಸ್ಟೆಂಡ್ ಆಗಿರೋದು ಅವ್ರಿಗೆ ಗೊತ್ತಿಲ್ಲ. ಡೇಟ್ ಎಕ್ಸ್ಟೆಂಡ್ ಇರೋದ್ರಿಂದ ಇನ್ನೂ ನಮಗೆ ಕಾಲಾವಕಾಶ ಇದೆ. ರಿಜೆಕ್ಷನ್ ಆಗಿದ್ರು ಮತ್ತೆ ಅದನ್ನು ಅಪ್ಲೈ ಮಾಡಿದ್ದೀವಿ. ಒಂದೆರಡು ದಾಖಲೆಗಳು ಏನೇನು ಕರೆಕ್ಟಾಗಿತ್ತೋ ಎಲ್ಲನೂ ರೆಕ್ಟಿಫೈ ಮಾಡಿಕೊಂಡು ಮತ್ತೆ ಅಪ್ಲೈ ಮಾಡಿದ್ದೀವಿ. ಕೆಲವೊಂದು ಡಾಕ್ಯುಮೆಂಟು ನಮ್ಮ ಕಡೆಯಿಂದ ಇತ್ತು ಪೆಂಡಿಂಗು, ಅದರಿಂದ ರಿಜೆಕ್ಷನ್ ಆಯಿತು. ಮತ್ತೆ ಇವಾಗ ಕಾಲಾವಕಾಶ ಇರೋದ್ರಿಂದ ಮತ್ತೆ ರೀಅಪ್ಲೈ ಮಾಡಿದ್ದೀವಿ. ಈಗ DDPI ಸರ್ ಹೊಸದಾಗಿ ನೇಮಕ ಆಗೋವರೆಗೂ ಇದು ಯಾವುದೇ ರೀತಿ ತೀರ್ಮಾನ ಆಗಲ್ಲ. ಸೊ ಅವ್ರು ಬರ್ತಿದ್ದಂಗೆ ಅದೇನಿದೆಯೋ ಅದನ್ನು ಮಾಡಿ ಪರ್ಮಿಷನ್ ಕೊಡ್ತೀವಿ, ಮಾಡಿಸ್ಕೊಳ್ತೀವಿ. ಒಟ್ಟಲ್ಲಿ ಟ್ರಸ್ಟ್ ಮುಖಾಂತರ ನಡೆಸ್ತಾ ಇದ್ದೀವಿ. ಹೌದು, ಯಾವುದೇ ರೀತಿಯಾದ ದಾಖಲಾತಿಗಳಿಲ್ಲ ನಿಮ್ಮಲ್ಲಿ? ಈಗ ದಾಖಲಾತಿ ಅಂದರೆ ಇದಕ್ಕೆ ಮುಂಚೆ ಇಲ್ಲಿ ಸ್ಕೂಲ್ ನಡೀತಾ ಇದ್ದಿದ್ದೆ ಸರ್, ಇದೇನು ಹೊಸದಾಗಿ ಇದಾಗಿಲ್ಲ. ಇದಕ್ಕೆ ಮುಂಚೆ ಸ್ಕೂಲ್ ನಡೀತಾ ಇದ್ದು ಕೋವಿಡ್ ಮಧ್ಯದಲ್ಲಿ ಪರ್ಮಿಷನ್ ಕೊಟ್ಟಿದ್ರ? ಅವಾಗ ಪರ್ಮಿಷನ್ ಕೊಟ್ಟಿತ್ತು. ಅವಾಗ ಪರ್ಮಿಷನ್ ಕೊಟ್ಟಿದ್ದು ಧೈರ್ಯದ ಮೇಲೆ ನಾವು ಬಂದಿದ್ದು. ಆಗ ಪರ್ಮಿಷನ್ ಆಗಿದೆ ಅಲ್ಲ ಅಂದ್ಬಿಟ್ಟು ಆ ಧೈರ್ಯದ ಮೇಲೆ ನಾವಿವಾಗ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು. ಸೊ ಈಗಲೂ ಪರ್ಮಿಷನ್ ಆಗುತ್ತೆ. ಈ ಲ್ಯಾಂಡ್ ಲಿಟಿಗೇಷನ್ ಸ್ವಲ್ಪ ಅವರು ತಿಳ್ಕೊಳ್ಬೇಕು. ಲ್ಯಾಂಡ್ ಲಿಟಿಗೇಷನ್ ಇರೋದು ಜಾಗ ಮಾರಬಾರ್ದು ಅಂತ. ಇವರಿಬ್ಬರದು ಕೋರ್ಟಲ್ಲಿ ಇತ್ಯರ್ಥ ಆಗೋವರೆಗೂ ಈ ಜಾಗ ಯಾರಿಗೂ ಮಾರಾಟ ಇಲ್ಲ, ಇದನ್ನ ಯಾರು ಮಾರ್ತಾ ಇಲ್ಲ. ನಾವು ಸ್ಕೂಲ್ ನಡೆಸ್ತಾ ಇದ್ದೀವಿ, ನಮಗೆ ಸ್ಕೂಲ್ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಡಿಪಾರ್ಟ್ಮೆಂಟಲ್ಲಿ ಮನವಿ ಮಾಡ್ತೀವಿ.